ಕೆಲವೆಲ್ಲ ಮನುಷ್ಯನಿಗೆ ಅನುಭವಿಸಿದ ಮೇಲೆನೆ ಅರ್ಥ ಆಗೋದು. ಮತ್ತೊಬ್ರು ಹೇಳಿದ್ರೆ ತಲೆಗೆ ಹೋಗೋದಿಲ್ಲ. ಈ ಕತೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವ್ರ ಹೆಂಡತಿ ಊರ್ಗೋದ್ ಸಂದರ್ಭದಲ್ಲಿ ಅವ್ರ ಅಡ್ಗೆ ಮನೆಯಲ್ಲಿ ಮಾಡ್ಕೊಂಡಂತಹ ಕೆಲವು ಅವಾಂತರಗಳನ್ನ ಈ ಪಾಕಕ್ರಾಂತಿ ಅನ್ನೋ ಪುಸ್ತಕದಲ್ಲಿ ಹಾಸ್ಯಾಸ್ಪದವಾಗಿ ವರ್ಣಿಸಿದ್ದಾರೆ. ನಾನು ನಮ್ಮ ಮನೇಲಿ ಇವತ್ತು ಒಂದು ಪಾಕಕ್ರಾಂತಿನ ಮಾಡೋದಕ್ಕೆ ಹೊರಟಿದ್ದೀನಿ. ಅದೇ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ. ಬೇಕಾಗಿರೋ ಐಟಮ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಾಯ್ತು. ನಾನು ಅಡುಗೆನ ಬುಕ್ ನೋಡ್ಕೊಂಡು ಅಡುಗೆ ಮಾಡ್ತಲ್ಲ, ಬುಕ್ ಓದ್ಕೊಂಡು ಅಡುಗೆ ಮಾಡ್ತಿದ್ದೀನಿ. ಪಾತ್ರೆನ ಕಾಯಕ್ಕಿಟ್ಟಾದ್ಮೇಲೆ ಎಣ್ಣೆ ಹಾಕೊಂಡೆ. ಅದಾದ್ಮೇಲೆ ಕಡಲೆ ಬೀಜನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಕಡಲೆ ಬೀಜ ಮತ್ತೆ ಉದ್ದಿನ ಬೇಳೆನ ಹಾಕೊಂಡು ಸಾಸಿವೆ ಹಾಕೊಳ್ಬೇಕು. ಚಟಪಟ ಅಂತ ಸಿಡಿದಾದ್ಮೇಲೆ ಜೀರಿಗೆನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪದಾದ್ಮೇಲೆ ಕರ್ಬೇವಿನ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿಗಳನ್ನ ಹಾಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಲೇಟ್ ಆಗಿ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ. ಅದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ಳಿ. ಆಮೇಲೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ತುರಿದಿಟ್ಟಂತ ಬೆಟ್ಟದ ನೆಲ್ಲಿಕಾಯಿನ ಹಾಕೋಬೇಕು. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಹಾಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಇದಾದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ, ನಿಮ್ಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನ, ಯಾಕಂದ್ರೆ ಇದರಲ್ಲಿ ಹುಳಿ ಕೂಡ ಜಾಸ್ತಿ ಇರುತ್ತೆ. ಖಾಲಿ ಹೊಟ್ಟೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ನ ಸೇವಿಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ನೆಲ್ಲಿಕಾಯಿಲಿರೋ ನೀರೆಲ್ಲ ಸ್ವಲ್ಪ ಹೀರ್ಕೊಂಡಾದ್ಮೇಲೆ ಆಗ ತಾನೇ ಮಾಡ್ಕೊಂಡಿರೋ ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಈ ಗೊಜ್ಜನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಳ್ಳಿ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಅದಾದ್ಮೇಲೆ ಪ್ಲೇಟ್ಗೆ ಹಾಕೊಂಡು ತಿಂತಾ ಇರಿ ಅಷ್ಟೇ.